400 ಸ್ಥಾನದಲ್ಲಿ ಗೆಲುವು ಸಾಧಿಸ್ತಾರೋ ಅಥವಾ 420 ಸ್ಥಾನ ಗೆಲ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಷ್ಟು ಸ್ಥಾನ ಗೆಲ್ತೇವೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ, ದೇಶದಲ್ಲಿ ಬಿಜೆಪಿಯ ಮೇಲೆ ಜನರು ನಿರೀಕ್ಷೆ ಇಟ್ಟಿದ್ರು, ಆದರೆ ಅದನ್ನ ಹುಸಿ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ. ಈ ಬಾರಿ ಜನರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಶುಕ್ರವಾರ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವಿಧಾನ ಪರಿಷತ್ತಿನ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿದರು. ಈಗ 400 ಪಾರೋ 420 ಅದು ಗೊತ್ತಿಲ್ಲ. ಈಗಾಗಲೇ 400 ಇಂದ 370 ಅಂತ ಬಂದಿದ್ದಾರೆ. ಚುನಾವಣೆ ಬರೋ ಸಂದರ್ಭದಲ್ಲಿ 200 ಕೆಳಗಡೆ ಬರ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿನ ನಿಶ್ಚಯವಾಗಿ ಸೋಲಿಸ್ತೀವಿ. ಸರ್ಕಾರ ಮಾಡೋಷ್ಟು ಸಂಖ್ಯೆ ನಮಗೆ ಸಿಗುತ್ತೆ. ಚುನಾವಣೆಗಿಂತ ಮುಂಚೆ ಸಭೆಗಳನ್ನು ಮಾಡಿ ನಾವು ಒಕ್ಕಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಅಂತಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸ್ಥಿತಿ ಭಿನ್ನ ಸ್ಥಿತಿ ಇದೆ. ಆದರೆ ಚುನಾವಣೆ ಫಲಿತಾಂಶ ಆದ ತಕ್ಷಣ ಇನ್ನು ಮತ್ತೆ ನೀವು ಒಗ್ಗಟ್ಟಿರ ಅನ್ನೋದು ಯಾರು ವಿಶ್ವಾಸ ಇದೆ, ಯಾರು ಗ್ಯಾರಂಟಿ ಕೊಡ್ತಾರೆ? ಈಗ ಅದಕ್ಕೆ ಸಂಪೂರ್ಣವಾದ ಗ್ಯಾರಂಟಿ ನಮ್ಮಲ್ಲಿದೆ. ಚುನಾವಣೆ ಆದ ನಂತರ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸರಿ ಮಾಡಬೇಕಾದ್ರೆ ಎಲ್ಲರೂ ಸಹ ಒಟ್ಟಿಗೆ ಬರಬೇಕು. ಈ ಇಂಡಿಯಾ ಅಲಯನ್ಸು ಛಿದ್ರ ಆಗಬೇಕಂದ್ರೆ ಮೂಲ ಕಾರಣ ಭಾರತೀಯ ಜನತಾ ಪಾರ್ಟಿಯ ಮಂಚೂಣಿ ಘಟಕಗಳಾಗಿರ್ತಕ್ಕಂಥ ED, CBI, IT ಅದನ್ನು ಉಪಯೋಗಿಸಿ ಭಯ ಬೀಳಿಸಿ ಆದಷ್ಟು ಜನಗಳಿಗೆ ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಮುಂದೆ ಅದು ನಡೆಯೋದಿಲ್ಲ. ಅದಲ್ಲದೆ ಜನಸಾಮಾನ್ಯರಿಗಂತೂ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಎಲೆಕ್ಟ್ರಲ್ ಬಾಂಡ್ಸ್ ಬಂದ ನಂತರ 7,000 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. SBI ಅದರ ದಾಖಲೆಗಳನ್ನು ಕೊಟ್ಟಿದೆ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಎಲ್ಲರೂ ಸಹ ಒಟ್ಟಿಗೆ ಬರ್ತೀವಿ. ವಿನೋದ್ ಕೋಲ್ಕಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.